ಸೊ ಗೈಸ್ ಟ್ರಾವೆಲ್ ಮಾಡಿ ನಾವಿವಾಗ ಬಂದಿದ್ದೀವಿ ಎಲ್ಲಿಗೆ ಗೊತ್ತಾ? ಗೆಸ್ ಮಾಡಿ ನೋಡೋಣ. ನಾನು ಬಂದಿದ್ದೀನಿ ಮಂಗ್ಳೂರ್ಗೆ ಗೈಸ್. ಇವಾಗ ಫಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಅನ್ಕೊಳ್ಳಿ. ನಾನಂತೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಟೆಂಪಲ್ ವಿಸಿಟ್ ಮಾಡೋಣ ಅಂತಿದ್ದೀನಿ ಗೈಸ್. ದೇವರು ಫಸ್ಟ್ ಒಳ್ಳೇದು ಮಾಡಿ. ಇದು ಯಾವುದೋ ರೂಮ್ ಮಾಡಿದ್ದೀವಿ, ಇದರಲ್ಲಿದೆ, ಕಾಂಪ್ಲೆಕ್ಸ್ ಅಲ್ಲಿದೆ. ಇದು ನೋಡ್ರಿ ಹೆಂಗೈತೆ ಕಾಂಪ್ಲೆಕ್ಸ್. ಒಂದು ಇದ್ರೊಳಗಡೆ ಹೋದಂಗಿದೆ ನನಗೆ. ಇದು ಅಂದ್ರೆ ಅದೇನು ಅಂತ ಅರ್ಥ ಆಗಿಲ್ಲ ನನಗೆ. ಪ್ಲೀಸ್ ನೀವೇ ಫಿಲ್ ಮಾಡ್ಕೊಳ್ಳಿ ಆಯ್ತಾ? ನಿಮ್ಗೆ ಗೊತ್ತಾಗಲ್ಲ. ಮನೇಲಿ ಇದಾಗ ಇರ್ತೀನಿ, ಕೋಲ್ಡ್ ಗಿಲ್ಡ್ ಎಲ್ಲ ಆಗಿರಲ್ಲ. ಅಕಸ್ಮಾತ್ ಒಂಚೂರು ಹೊರಗಡೆ ಬೇರೆ ಕಡೆ ಬಂದಿದ ತಕ್ಷಣ ಕೋಲ್ಡ್ ಎಲ್ಲ ಫುಲ್ ಜಾಸ್ತಿ ಆಗ್ಬಿಡುತ್ತೆ. ಜ್ವರನೂ ಬರೋ ಥರ ಇರುತ್ತೆ. ಆ್ಯಂಡ್ ಎಂಥವ್ರ ಜೊತೆ ಬರಬಾರ್ದು ಗೊತ್ತಾ? ಅಂಥವ್ರ ಜೊತೆ ಬರಬಾರ್ದು. ನಿದ್ದೆ ಹೊಡಿತವಳು ಗುರು. ಅಲ್ಲ ನನ್ಗೆ ಅರ್ಥ ಆಗಿಲ್ಲ, ಬೆಂಗಳೂರಿಂದ ಇಲ್ಲಿಗೆ ಬಂದವಳು ಹಿಂಗ್ ಗೊರ್ರ ಅಂತ ನಿದ್ದೆ ಹೊಡಿಯೋಕ್ಕೆ ಎಬ್ಬರಿಸ್ತಾ ಇದೀನಿ. ಅವಳಿಂದ ಎದ್ದೇಳ್ತಾ ಇಲ್ಲ, ಬೇಜಾರತ್ತತೆ. ಎದ್ದಾಳೆ ನಿಮ್ಮಲ್ಲಿ ಒಬ್ರು ಇರ್ಬೇಕು ಗೈಸ್, ನಂತರ ಎನರ್ಜೆಟಿಕ್ ಆಗಿ ಟ್ರಾನ್ಸಿಷನ್ ಮಾಡುವ. 3, 2, 1 and go. ಟ್ರಾನ್ಸಿಷನ್ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೀನಿ ಗೈಸ್. ಸೊ ಸಾರಿ ಗೈಸ್. ನಮ್ಮ ಹುಡ್ಗಿ ತರ ರೆಡಿ ಆಗಕ್ಕೆ ಅವಾಗ್ಲಿಂದ 1 hour ತಗೊಂತಿದ್ದಾಳೆ. ಮಾಡಿದ ಮೇಕಪ್ಪೇ ಮಾಡ್ಕೊಂತವಳೆ. ಅಟ್ಲೀಸ್ಟ್ ಒಂಚೂರು ನನಗ್ ಮಾಡೋಣ, ನಾನು ಚೆನ್ನಾಗ್ ಕಾಣಿಸ್ಲಿ, ನನ್ಗೂ ಒಂದ್ ಹುಡ್ಗ ಬೀಳ್ಲಿ, ಏನಿಲ್ಲ. ಬರೀ ಅವ್ರ ಮಾತ್ರ ಚೆನ್ನಾಗ್ ಕಾಣಿಸ್ಬಿಟ್ರೆ ಸಾಕು. ಗೈಸ್ ನಾನು ಈ ತರ ರೆಡಿ ಆಗಿದ್ದೀನಿ. ಅಂಡ್ ನಂದನ ಈ ತರ ರೆಡಿ ಆಗಿದ್ದಾಳೆ. ನಾವು ಬಂದಿದ್ದೀವಿ ಕುದ್ರೋಳಿ ದೇವಸ್ಥಾನಕ್ಕೆ ಗೈಸ್. ಅದೇನ್ ಗೊತ್ತಾ, ಒಂದು ಪ್ಲಾನೇ ಇರಲ್ಲ. ಪ್ಲಾನೇ ಇಲ್ದಿರ ಎರಡೆರಡು ಸರಿ ಬರ್ತೀವಿ. ಪ್ಲಾನ್ ಮಾಡಿ ಬರಕ್ಕಾಗಲ್ಲ. ಒಂದ್ಸರಿ ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಹಂಗ್ ಹೋಗ್ತಾ ಇರ್ಬೇಕಷ್ಟೇ. ಚೆನ್ನಾಗಿದೆ. ಹೋದ್ ಸರಿ ಫುಲ್ ಗಿಜಿ ಇತ್ತು, ಕರೆಕ್ಟ್ ತೋರ್ಸಕ್ಕಾಗಿಲ್ಲ. ಈ ಸರಿ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ. ಸರಿ ಫುಲ್ ಜನ ಇದ್ರು, ಈ ಸರಿ ಕಮ್ಮಿ ಜನ ಇದಾರೆ ಗೈಸ್. ಅವರು ಸ್ಲಿಪ್ಪರ್ನ ಎತ್ತಿ ಆ ಕಡೆ ಹಾಕ್ತಿದ್ದಾರೆ. ಅಲ್ಲ ಜನ ಗೊತ್ತಾಗಲ್ವಾ ಅಷ್ಟು. ಅವರು ಸ್ಲಿಪ್ಪರ್ನ ಇಲ್ಲಿ ಬಿಟ್ಟಿದ್ರು, ಯಾರೋ ಸ್ಲಿಪ್ಪರ್ ಎತ್ತಿ ಆ ಕಡೆ ಹಾಕ್ತವ್ರೆ. ಗೊತ್ತಾಗ್ಬೇಕು ತಾನೆ, ಮಿನಿಮಮ್ ಕಾಮನ್ ಸೆನ್ಸ್ ಎಲ್ಲಿ ಬಿಡ್ಬೇಕು ಅಂತ. ಯಪ್ಪ ಯಾಕೆ ಹಿಂಗೆ ಜನ. 0.5x ತೋರಿಸ್ತೀನಿ, ಏನ್ ಸಕ್ಕತ್ತಾಗಿದೆ ನೋಡಿ. ನಂಗಂತೂ ತುಂಬಾ ಇಷ್ಟ. ನಾನು ಕೃಷ್ಣನ್ ತೋರಿಸ್ತಾ ಇದ್ದೀನಿ ಗೈಸ್. ಹಿಂಗ್ ದೃಷ್ಟಿ ತೆಗ್ಬಿಡಿ, ಎಷ್ಟು ಮುದ್ದ ಇರ್ತಾರೆ ಗೊತ್ತಾ. ಕೃಷ್ಣ ತೋರ್ಸೋಣ ಅಂದ್ರೆ ಕೃಷ್ಣ ಯಾಕೋ ಡೋರ್ ಹಾಕೊಂಡ್ಬಿಟ್ಟಿದೆ ಗೈಸ್. ಅದಕ್ಕೆ ಕೃಷ್ಣನ್ನ ನೋಡಕ್ ಆಗಿಲ್ಲ ಗೈಸ್. ನಾನೇನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀನಿ ಆಯ್ತಾ, ಅದು ಯಾವಾಗಲೂ ಫ್ಲಾಪ್ ಆಗಿ ಹೋಗುತ್ತೆ. ಒಳಗಡೆ ಕಲ್ಯಾಣ ಮಂಟಪ ಇದೆ, ತಿನ್ಕೊಂಡಾದ್ರೂ ಬರೋದಾ. ಹೊಟ್ಟೆ ಹಸಿತಿದೆ ಗೈಸ್ ತುಂಬಾ. ಮದ್ವೆ ಚೆನ್ನಾಗಿ ಮಾಡ್ತವ್ರೆ ಗೈಸ್. ಎಲ್ಲೋದ್ರೂ ಮದ್ವೆ ಗೈಸ್. ಅದು ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಕೊಬ್ಬು ಕೆಲವು ಜನಕ್ಕೆ ಹಂಗೆ. ನಮ್ಮಂತ ಪ್ಯೂರ್ ಹಾರ್ಟೆಡ್ ಸೋಲ್ ಸಿಕ್ಬಿಡ್ತೀವಲ್ಲ, ಅದಕ್ಕೆ ಕೊಬ್ಬು. ನೋಡಿ ಇವಾಗೂ ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಹೋಗ್ತಾಳೆ ಆ ಕಡೆ. ಸುಡ್ತೈತೆ ಕಾಲು. ನೀವು ನೋಡಿ ಏನ್ ಮಸ್ತಾಗಿದೆ. ಒಂದೊಂದ್ಸರಿ ಹೆಂಗೆ ಅನ್ಸುತ್ತೆ ಅಂದ್ರೆ, ದೇವ್ರ ಹತ್ರ ಬೇಡ್ಕೊಂಡು ಲೈಫ್ ಲೆಸನ್ಸ್ ಆಗಿ ನನ್ನ ಹತ್ರ ದೇವ್ರ ಹತ್ರ ಬೇಡ್ಕೊಳಕ್ಕೆ ಏನೂ ಇಲ್ಲ. ಲೈಕ್ ಇದ್ ಮಾಡು, ಅದ್ ಕೊಡು, ಇದ್ ಕೊಡು, ಏನಿಲ್ಲ. ಬರ್ತೀನಿ, ನಿನ್ ಕೈ ಮುಗಿತೀನಿ. ದೇವ್ರ ಕೈ ಮುಗಿದ್ರೆ ನನಗೆ ನೆಮ್ಮದಿ ಇದೆ. ಸೊ ಕೈ ಮುಗಿತೀನಿ, ಹೋಗ್ತೀನಿ. ನೀನು ಏನದು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಜೈ. ನೀನು ಹೆಂಗ್ ಕರ್ಕೊಂಡು ಹೋಗ್ತೀಯ ಲೈಫ್ನ, ಹಂಗೆ ಹೋಗ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ಹಿಂಗೆ ಹೋಗುತ್ತೆ ಲೈಫ್ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಅದು ಯಾವಾಗ ಯೂ ಟರ್ನೇ ಆಗುತ್ತೆ. ಸೊ ಬಿಟ್ಬಿಟ್ಟಿದ್ದೀನಿ. ದೇವ್ರು ನೀನು ಹೆಂಗ್ ಕರ್ಕೊಂಡು ಹೋಗ್ತೀಯೋ ಹಂಗೆ ನಡೆಯೋದು. ಇವಾಗ ನಾವು ಬಂದಿದ್ದೀವಿ ಕದ್ರಿ ಮಂಜುನಾಥ್ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಬನ್ನಿ ಹೋಗುವ. ಸೊ ಗೈಸ್ ಇವಾಗ ನಾವು ಈ ತರ ರೆಡಿ ಆಗಿದ್ದೀವಿ. ಅಂಡ್ ಈವ್ನಿಂಗ್ ಆಗಿದೆ. ನಾವು ಸನ್ಸೆಟ್ ನೋಡಕ್ಕೆ ಲೋಕಲ್ ಫೆರಿ ರೈಡ್ ಮಾಡೋಣ ಅಂತಿದೀವಿ. ನೋಡಿ ಅಲ್ಲಿ ಹೋಗ್ತಿದೆಯಲ್ಲ ಬೋಟ್, ಆ ತರ ಹೋಗೋದ ಅಂತ. ನಂದನಾಳ್ ಟಿಕೆಟ್ ತಗೊಂತವಳೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಫಿಶ್ ಮಾರ್ಕೆಟ್. ದಪ್ಪ ಫಿಶ್ ಹಿಡಿಯೋಕ್ಕೆ ದಪ್ಪ ಬೋಟ್ಗಳು. ಮೀನ್ ಸ್ಮೆಲ್ ಹೊಡಿತಿದ್ದೆ. ಅಂಡ್ ಈ ದಡದಿಂದ ಆ ದಡಕ್ಕೆ ಹೋಗೋಕ್ಕೆ 10 rupees ಅಷ್ಟೇ ಅಂತೆ ಗೈಸ್. ಆ ದಡಕ್ಕೆ ಹೋಗಿ ಸನ್ಸೆಟ್ ನೋಡ್ತೀವಿ ನಾವು. ಆಕ್ಚುಲಿ ಇಲ್ಲಿ ನನಗೆ ಚೆನ್ನಾಗಿ ಕಾಣ್ತಿದೆ ಸನ್ಸೆಟ್. ಬಟ್ ಆದ್ರೂ ಹಿಂಗ್ ರೆಡಿ ಆಗೋಳು. ನಾನೇ ರೆಡಿ ಮಾಡೋಣ ಅನ್ಕೊಂಡೆ, ಹೇಳ್ದೆ ರೆಡಿ ಆಗಿ ಬಂದಿಲ್ಲ ಅಂದ್ರೆ ಕೇಳು ಅಂತ. ಏನ್ ಮಾಡೋದು, ನಿನ್ ಲೈಫಲ್ಲಿ ಒಂದು ಹುಡುಗ ಬರತ್ತಂತ ನಾನೇ ನಿನ್ ಹುಡುಗ ಅನ್ಕೋ. ಅಂದ್ರೆ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋ ಆಯ್ತಾ. ಅವ್ರು ಕನ್ಫ್ಯೂಸ್ ಆಗ್ತಾರೆ ಕಮೆಂಟ್ಸ್ ಅಲ್ಲಿ. ಸಂಧ್ಯಾ ಹುಡುಗಿನ ನಾನು ಹುಡುಗಿನ ಗೈಸ್, ಆ ಥರ ಏನಿಲ್ಲ.
ಮೋಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ಸ್ ಹಿಂಗೆ ಇರ್ತಾರೆ ಹುಡುಗಿರು ಗೊತ್ತಾನು ಹೇಳ ಒಬ್ರು ಒಬ್ರು ಹಾ ಕುಳ್ಳ ಅದೇ ನಮ್ಮ ಕೇಸಲ್ಲಿ ನಂದನ ಒಂದು ಸ್ವಲ್ಪ ಕುಳ್ಳು ಏನು ಬಟ್ ನಿಮಗೆ ವ್ಯೂ ತೋರಿಸ್ಲಾ ನೋಡಿ ಇದು ಬಂತು ಇದ್ರಲ್ಲೇ ನಾವು ಇವಾಗ ಹೋಗ್ತಿರೋದು ನಾನು ನಂದನ ಅದ್ರಲ್ಲಿ ಕರ್ಕೊಂಡು ಹೋಗೋಣ ಅನ್ಕೊಂಡೆ ಗೈಸ್ ಏನು ಮಸ್ತಾಗೈತೆ ನೋಡಿ ಅದು ದೊಡ್ಡದಾಗಿ ಇದು ಒಳ್ಳೆ ಇಂಗ್ಲಿಷ್ ಮೂವೀಸ್ ಅಲ್ಲೆಲ್ಲ ಬರ್ತಾರಲ್ಲ ಅವರು ಅಡ್ವೆಂಚರ್ ಮಾಡ್ತಿರ್ತಾರೆ ಬಿರುಗಾಳಿ ಬರುತ್ತೆ ವೇವ್ಸ್ ಬರುತ್ತೆ ತೇಳ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಗೈಸ್ ಅದಕ್ಕೆ ತೇಳ್ಕೊಂಡು ಹೋಗ್ಬಾರ್ದು ಅಂತ ಹೋಟೆಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ನೀರು ಅಂದ್ರೆ ಎಲ್ಲ ಭಯ ನಮಗೆ ಸೊ ನಾವು ಬಲ್ಗಾಲಿಗೆ ಇಟ್ಬಿಟ್ಟು ಹೋಗ್ಬಿಡೋಣ ಸ್ವಯ್ ಈಗ ನಾವು ಒಂದು ಊರೊಳಗಡೆ ಬಂದಿದ್ದೀನಿ ಈ ಊರ ಹೆಸರೇನೆ ಎಂತ ಅನ್ಎಜುಕೇಟೆಡ್ ಪೋಲ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಈ ಅಕ್ಕ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಕಡೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ನಾವು ಥ್ಯಾಂಕ್ ಯು ಸಿಸಿ ಗೈಸ್ ಈ ಊರ ಹೆಸರು ಬಂದು ಬೆಂಗ್ರೆ ಅಂತೆ ನಾವು ಸೊಂದಿಗೊಂದಿಲ್ಲೆಲ್ಲ ಹೋಗ್ತಾ ಇದೀವಿ ನಾವು ಬರೀ ಈ ಊರಲ್ಲಿ ಬರೀ ಜಾಸ್ತಿ ಈ ಊರೇ ಇರೋದೇ ಮುಸ್ಲಿಮ್ಸ್ ಅವ್ರದ್ದು ಅನ್ಸುತ್ತೆ ಇರೋರೆಲ್ಲ ಬರೀ ಮುಸ್ಲಿಮ್ಸ್ ಇದ್ದಾರೆ ಆಯ್ತಾ ಅದೇನು ಮ್ಯಾಟ್ರ್ ಅಲ್ಲ ಬಟ್ ಅಲ್ಲಿ ಬೋಟಲ್ಲಿ ಎಂತ ಆಯ್ತು ಅಂದ್ರೆ ಅಲ್ಲಿ ಅಲ್ಲಿ ಕುತ್ಕೊಂಡಿದ್ದಾಗ ಹುಡುಗರೆಲ್ಲ ಮುಂದೆ ಕುತ್ಕೊಬೇಕಂತೆ ಹುಡುಗಿರೆಲ್ಲ ಹಿಂದೆ ಕುತ್ಕೊಬೇಕಂತೆ ಮತ್ತೆ ಹುಡುಗರು ಇಲ್ದಾದ್ಮೇಲೆ ಹುಡುಗಿರು ಇಳಿಬೇಕಂತ ಬರ್ದಿತ್ತಲ್ಲಿ ಆಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂದರೆ ವಿಡಿಯೋ ಫೋಟೋ ಎಲ್ಲ ಅಲೋ ವಿಡಿಯೋ ಇಟ್ಬಿಡಿ ಅಂತ ಇಳಿಸ್ಬಿಟ್ರು ಸಡನ್ನಾಗಿ ಸೊ ಫುಲ್ ಒಂಥರ ಹಾರ್ಟ್ ಡಗ್ ಅಂತೈತೆ ಗೈಸ್ ಎಲ್ಲಿಗೆ ಬಂದೆ ನಾನು ಅಂತ ಒಂಚೂರು ಭಯನೂ ಆಗ್ತೈತೆ ಬಟ್ ನಂಬಿಕೆ ಇದೆ ನಾನು ಭಾರತದಲ್ಲಿದ್ದೀನಿ ಅಂತ ಗೈಸ್ ಇಲ್ಲಿಗೆ ಬಂದ್ವಿ ಬಟ್ ಯಾಕೋ ಇಲ್ಲಿರೋರು ಹೇಳಿದ್ರು ಈ ಟೈಮಲ್ಲಿ ಬೀಚ್ ಆ ಕಡೆ ಎಲ್ಲ ಹೋಗೋದು ಬೇಡ ಅಂತ ಹೇಳಿದ್ರು ಆ ಹುಡುಗಿರು ಅದೇ ಸಜೆಸ್ಟ್ ಮಾಡಿದ್ರು ನನಗೂ ಅಟ್ಲೀಸ್ಟ್ ಒಂದು ವೇವ್ಸ್ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಅದು ತುಂಬ ಇಲ್ಲಿ ಮೇಲಿದೆ ಗೈಸ್ ಸೊ ನೋಡೋಕ್ಕಾಗಿಲ್ಲ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಕ್ಕ ಬಾರಕ್ಕ ಬೇಡ ಇಲ್ಲಿ ಬಾರಕ್ಕ ಯಾಕೋ ಗೈಸ್ ಅನ್ಕಂಫರ್ಟಬಲ್ ಫೀಲ್ ಕಂಫರ್ಟ್ ಅನ್ನೋದಿಲ್ಲ ಸೊ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಫ್ಲಾಪ್ ಆಯಿತು ಐಡಿಯಾ ಆರಾಮಯ್ಯೋ ಮತ್ತೆ ವಾಪಸ್ ಹೋಗ್ಬಿಡ್ತೀವಿ ಯಾಕೆ ರಿಸ್ಕ್ ಲೈಫಲ್ಲಿ ಬೇಡ ಅಂದರೆ ಇಲ್ಲಿರೋ ಹೆಣ್ಮಕ್ಳು ಹೇಳಿದ್ರಲ್ಲ ಈ ಸಮುದ್ರ ಹತ್ರ ಹುಡುಗರು ಏನದು ಸ್ಮೋಕ್ ಮಾಡ್ತಿರ್ತಾರೆ ಡ್ರಿಂಕ್ ಮಾಡ್ತಿರ್ತಾರೆ ಸ್ಟಫ್ಸ್ ಎಲ್ಲ ತೊಗೊತಿರ್ತಾರೆ ಅಂತ ಹೇಳಿದ್ರು ಯಾಕೋ ಅದೆಲ್ಲ ಕೇಳಿದ ಮೇಲೂ ಅಲ್ಲಿ ಹೋಗ್ಬೇಕು ಅನ್ನೋ ಧೈರ್ಯ ನನಗಂತೂ ಇಲ್ಲ ನಂದನಾಗಂತೂ ನನ್ನ ಹತ್ರ ಇರೋ ಧೈರ್ಯನೂ ಇಲ್ಲ ಅವಳಿಗೆ ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ ಗೈಸ್ ನಾವು ಬೇಡಪ್ಪ ಈ ಥರ ರಿಸ್ಕ್ ಎಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ಭಯ ಆಗುತ್ತಪ್ಪ ಈ ಸರೌಂಡಿಂಗೇ ಫುಲ್ ನಾನು ಬೇರೆ ದೇಶಕ್ಕೆ ಬಂದಿದ್ದೀನಿ ಅನ್ನೋ ಥರ ಇದೆ ಅರ್ಥ ಆಯಿತು ಅನಿಸುತ್ತೆ ಸಂದಿಗೊಂದಿಗಳೆಲ್ಲ ಈ ಥರನೇ ಇರುತ್ತೆ ಇಲ್ಲಿ ಸಂದಿಗೊಂದಿಗಳೆಲ್ಲ ಹೆಂಗೆ ಇದೆ ಗೈಸ್ ಈ ಥರ ಇಷ್ಟ ಆಯಿತು ವರಂಡ ಆಚೆಗಡೆ ಚೆನ್ನಾಗಿದೆ ಅದು ಫಸ್ಟ್ ಇಲ್ಲಿಂದ ಆಚೆ ಹೋಗ್ಬೇಕು ಇಲ್ಲಿ ಬಿಡೋಣ ಗೈಸ್ ಇವಾಗ ನಾವು ಇಲ್ಲಿ ದಿ ಹಿಡನ್ ಗ್ಲಾಡ್ ಅಂತ ಇದೆ ಇಲ್ಲೊಂದು ರೆಸ್ಟೋರೆಂಟ್ ಸೊ ಇಲ್ಲಿ ಬಂದಿದ್ದೀವಿ ನೋಡಬೇಕು ಏನೇನು ಹೆಂಗೆ ಅಂತ ಮಂಗಳೂರಿಗೆ ಬಂದಿದ್ದೀವಿ ಅಂದರೆ ಮಂಗಳೂರಲ್ಲಿ ಮಚ್ಲಿ ಫೇಮಸ್ ಸೊ ಮಚ್ಲಿ ತಿನ್ನಲ್ಲ ಅಂತ ಅಂದರೆ ನಾನು ಮೀನು ತಿನ್ನಲ್ಲ ಗೈಸ್ ಅದಕ್ಕೆ ನನಗೆ ದೇವ್ರು 1/4 kg ಬ್ರೈನ್ ಕೊಟ್ಬಿಟ್ಟಿದ್ದಾನೆ ಏನೋ ಅಂದರೆ ಮೀನು ತಿಂದರೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ ಸೊ ನೋಡ್ಬೇಕೀಗ ಅದು ತಿಂದ ತಕ್ಷಣ ನನ್ನ ಬ್ರೈನ್ ಶಾರ್ಪ್ ಆಗೋಗುತ್ತಾ ಅಲ್ಲ ಇಷ್ಟು ವರ್ಷದಿಂದ ಆಗ್ತಿರೋದು ಮೀನು ತಿಂದರೆ ಆಗುತ್ತಾ ಅದೇ ತಿಂತಾನೆ ಇದ್ರೆ ಆಗುತ್ತೆ ಅಂತಾರೆ ನನಗೆ ಗೊತ್ತಿಲ್ಲ ನಾನು ಮೀನು ಅಷ್ಟು ತಿನ್ನಲ್ಲ ಗೈಸ್ ಅದಕ್ಕೆ ಇನ್ನೂ 1/4 kg ಬ್ರೈನಲ್ಲೇ ಸಾಯ್ತಾ ಇದ್ದೀನಿ ಅನ್ಸುತ್ತೆ ಇಲ್ಲಿ ಗಿಡ ಪಕ್ಕ ಕೂತಿದ್ದೀನಿ ಆದರೆ ಇದು ಒರಿಜಿನಲ್ ಅಲ್ಲ ಗಿಡ ಥರ ಆದರೆ ಗಿಡ ಅಲ್ಲ ಮಚ್ಲಿ ಮೆನು ಈಸ್ ಇಯರ್ ಗೈಸ್ ನೋಡ್ಬೇಕು ಏನು ಆರ್ಡ್ರ್ ಮಾಡಲಿ ನಾನು ಅಂತ ನಾನು ಪ್ರಾನ್ಸ್ ಗೀರೋಸ್ಟ್ ಆರ್ಡ್ರ್ ಮಾಡ್ತೀನಿ ಮತ್ತೆ ನೀರು ದೋಸೆ ಇದೆಯಾ ನಂಗೆ ನೀರು ದೋಸೆ ಇದ್ದೀರಾ ಅದನ್ನೊಂದನ್ನೇ ಹಂಗೆ ತಿನ್ಬಿಡ್ತಾರಾ ಅಯ್ಯೋ ನೀರು ದೋಸೆನೇ ಇಲ್ಲ ನೀರು ದೋಸೆ ವಿತ್ ಕರಿ ಅಂತ ಇದೆ ಅದು ನಂಗೆ ಕರಿ ಬೇಡ ಬರೀ ನೀರು ದೋಸೆ ಬೇಕು ಇರುತ್ತೆ ಅನ್ಸುತ್ತೆ ನಾನಿನ್ನೇನು ಹೇಳಿ ಅವಳು ಏನು ಮಾತಾಡಲ್ಲ ಅಂತ ನಾನು ಒಬ್ಳು ಎಷ್ಟಂತ ಪಡ್ಕೊಂಡು ಒಂಚೂರು ಹೆಲ್ಪ್ ಮಾಡೋಣ ಬ್ಲಾಗ್ ಮಾಡ್ತೋಳು ಫ್ರೆಂಡು ಈಗ ತೋರಿಸ್ಕೊಡು ಅಂತ ಯಾರು ಹೇಳಿಲ್ಲ ಮಾತಾಡು ಮಾತೇ ಇಲ್ಲ
ಇಲ್ಲ. ನಮಸ್ಕಾರ ಎಲ್ರಿಗೂ. ಗೈಸ್ ಇವಳ ವಾಯ್ಸ್ ಕೇಳಿಸೋದು ಇಲ್ಲ ಗೈಸ್, ಬಿಟ್ಬಿಡಿ, ಆಸೆ ಬಿಟ್ಬಿಟ್ಟಿದ್ದೀನಿ ನಾನು. ಇದು ಅಂಜಲ್ ಫಿಶ್ 2 ಆರ್ಡರ್ ಮಾಡಿರೋದು. ಇದು ರವಾ ಫಿಶ್, ಇದು ತವಾ ಫಿಶ್, ಇದು ಪ್ರಾನ್ಸ್ ರೋಸ್ಟ್, ಇದು ಚಿಕನ್, ಇದು ನೀರ್ ದೋಸೆ, ಇದಕ್ಕೊಂದು ಕರಿ ಕೊಟ್ಟಿದ್ದಾರೆ. ಸೊ ಇವಾಗ ಫುಲ್ ಜೋರ್ ಬ್ಯಾಟಿಂಗ್ ಅನ್ಕೊಳ್ಳಿ ನಾನು. ಸ್ನ್ಯಾಪ್ ಅಡಿಕ್ಟೆಡ್ ಪೀಪಲ್ ಹಿಂಗೆ. ಇದು ಸ್ನ್ಯಾಪ್. ಇನ್ನೇನದು ಸ್ನ್ಯಾಪ್ ಏನಕ್ಕೆ ಹಾಕ್ತಿ ಹೇಳು? ಆಯ್ತು ಐಫೋನ್ ಕ್ಯಾಮ್ರಾ ಇದು. ಆಯ್ತು, ಏನಕ್ಕೆ ಹಾಕ್ತೀಯಾ? ರೀಲ್ ಹಾಕ್ತೀನಿ. ನೀವೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಇನ್ಸ್ಟಾ ಅಡಿಕ್ಟೆಡ್ ಪೀಪಲ್. ಇನ್ಸ್ಟಾಗ್ರಾಮ್ನೇ ಜೀವನ ಅಂತ ಬದುಕ್ತಾ ಇರೋದು. ಇಲ್ಲಿ ಯೂಟ್ಯೂಬ್ ಅಂತ ಬದುಕ್ತಾರೆ. ನಾನು ಅನ್ಕೊಂಡೆ, ಎಕ್ಸ್ಪೆಕ್ಟೆಡ್ ಆನ್ಸರ್. ಸೊ ಇವಾಗ ತಿನ್ನೋಣ ಬನ್ನಿ. ಟೇಸ್ಟ್ ನೋಡೋದ? ಟೇಸ್ಟ್ ಹೇಳ್ತೀನಿ ನಾನು, ಸ್ವಲ್ಪ ತಿಂದಾದ್ಮೇಲೆ ಹೇಳ್ತೀನಿ ಆಯ್ತಾ? ಇವಾಗ ಹೊಟ್ಟೆ ಹಸಿದಿದೆ. ಪೀಸ್ ನೀರ್ ದೋಸೆ ವಿತ್ ಏನಿದು ಮತ್ತೊಂದು ಪ್ರಾನ್ಸ್ ಗೀ ರೋಸ್ಟ್ ಹಿಂಗೆ ಮಾಡಿ ವರ್ಗ ಹಿಂಗೆ ಒಂದೇ ಸರಿ ಸುಕ್ಕಣ್ಣಂಗೆ ಆಗುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ನಾನು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ತಿನ್ನಿ ಅಂತ. ಇವಾಗ ಮತ್ತೆ ತಿಂದಿಲ್ಲ ಅಂದ್ರೆ ಏನಿದು ನೀರ್ ದೋಸೆ ವಿತ್ ಪ್ರಾನ್ಸ್ ಗೀ ರೋಸ್ಟ್ ಟ್ರೈ ಮಾಡಿ, ನನ್ನ ಫೇವ್ರೇಟ್ ಆಗಿದೆ, ನಿಮ್ದು ಆಗಲಿ ಅಂತ. ನಾವಿಲ್ಲಿ ಅಪ್ಸರಾ ಐಸ್ ಕ್ರೀಮ್ಸ್ ಅಂತ ಇಲ್ಲಿ ಲೋಕಲ್ ಐಸ್ ಕ್ರೀಮ್ ಹತ್ರ ಬಂದಿದ್ವಿ. ಆ್ಯಂಡ್ ತಾವೇನು ತಗೊಂಡ್ರಿ? ವಾಟ್ ಈಸ್ ದಿಸ್? ಆರೆಂಜ್ ಆಪ್ರಿಕಾಟ್. ಸೊ ನಾವು ಬಂದು ಅಯ್ಯೋ ಅಲ್ಲೇನೋ ಇಟ್ಲೆ ಹೆಸರು ಪಿನೋಬೆರಿ ಸಮಥಿಂಗ್ ಅವ್ರ ಪೀನಾಬೆರಿ ಪ್ಯಾಷನ್ ಅಂತ ಗೈಸ್. ಚೆನ್ನಾಗಿದೆ, ಇಷ್ಟ ಆಯಿತು. ಅಂದರೆ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದೀನಿ ಲೈಫಲ್ಲಿ. ಹನ್ನೊಂದು ಗಂಟೆ ರಾತ್ರಿ ಹೋಗೋಳೆ ಗೈಸ್, ಏನೋ ತರ್ತೀನಿ ಅಂತ, ಏನೋ ಫೇಸ್ ವಾಶ್ ಬೇಕಂತವಳು, ಫೇಸ್ ವಾಶ್ ಇಲ್ವಂತ ಮರ್ತೋಗೋಳಂತೆ. 12 ಗಂಟೆ ರಾತ್ರಿ ನಾನು ಎಬ್ರಿಸ್ಕೊಂಡು ಕರ್ಕೊಂಬಂದವಳೆ. ಅಯ್ಯೋ ನಿದ್ದೆ ಬರ್ತದೆ ಗುರು. ಸೊ ಗೈಸ್ ನಾವು ರೂಮಿಗೆ ಬಂದ್ವಿ. ಆ್ಯಂಡ್ ಇವಾಗ ತಣ್ಣಗಾಗಿ ಐಸ್ ಕ್ರೀಮು ಬಿತ್ತು, ಜ್ಯೂಸು ಬಿತ್ತು, ಎಲ್ಲನೂ ಬಿದ್ದು. ಅಂದರೆ ನಾನು ಸಣ್ಣ ಹಾಕ್ತೀನಿ ಗೈಸ್, ಡೋಂಟ್ ವರಿ. ಬಟ್ ಇವಾಗ ಹಾಕಾಗ್ತಾ ಇಲ್ಲ, ಆಗುವ ಫ್ಯೂಚರಲ್ಲಿ. ಬಟ್ ಈ ವಿಡಿಯೋನ ಇವಾಗ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ನಾಳೆ ಏನೇನೆಲ್ಲ ದಬಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ, ಏನೇನೆಲ್ಲ ದಬಾಕ್ತೀನೋ ನಿಮಗೂ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಏನೋ ಇಷ್ಟ ಆಗಲಿ ಅಂತಲೇ ತಾನೇ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಟ್ ನೋಡಿದ್ರಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಸೊ ಬೇಗ 50K ಹಿಟ್ ಮಾಡೋಣ ಈ ಚಾನಲಲ್ಲಿ, ಏನಂತೀರಾ? ನೀವು ಮೋಟಿವೇಟ್ ಮಾಡಿದ್ರೆ ಮಾಡ್ತೀನಪ್ಪ. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೆ ಸಿಗುವ ಗೈಸ್. ಗುಡ್ ನೈಟ್.